ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಆಗಿ ಯೋಗ್ಯಿಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ಪಕ್ಷ ಭಾಳ ಕೊಟ್ಟದ್ದು ನಿಮಗೆ. ನೀವು ಸೈಕಲ್ ಅಡ್ಡಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು, ಅದರ 1000 ಪಟ್ಟು ನೀವು ಅದರ ಕಾಯ್ದೆ ಪ್ರತಿ ಪಕ್ಷದ ಅದು ಪದೇ ಹೇಳಬೇಡ್ರಿ. ಪದೇ ನಾನು ಸೈಕಲ್ ಹೇಳಿದ್ದೀನಿ, ಸೈಕಲ್ ಅಡ್ಡಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಧಿಕಾರದವರು 2 ಸೀಟಿದ್ದಾಗ ಈ ದೇಶಕ್ಕೆ ಮೂಲೆ ಪಕ್ಷ ಕಟ್ಟಿದಾರೆ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ವಾನಿಯವರು, ವಾಜಪೇಯಿ ಅವರು ವಾಜಪೇಯಿ ಕೂಡ ಹೋದರು. ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯದ ಕೂತರು, ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ BJP ಕಾರ್ಯಕರ್ತರು, RSC ಕಾರ್ಯಕರ್ತರು ಇವತ್ತೇ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೊಗೊಳ್ಳೋ ಶಕ್ತಿ ಇಲ್ಲ. ನೀವು ಏನೇನು ತೊಗೊಂಡ್ರಿ ಯಡಿಯೂರಪ್ಪನವ್ರೆ, ನೀವೇನೇನು ತೊಗೊಂಡ್ರಿ ಅದನ್ನು ನೋಡಿ ದಯವಿಟ್ಟು ಪದೇ ನಾನು ಸೈಕಲ್ ಮಾಡಿದೆ ಹೋರಾಟ ಹೇಳಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ, ನೀವು ಯಾವಾಗಲೂ ಕೊನೆಯವರೆಗೆ ನಮ್ಮ ನಾಯಕರು, ನೀವು ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಒಳ್ಳೆಯದೆ. ನೀವು ಮತ್ತೊಂದು ಮಾತಾಡಿ ವಿಜೇಂದ್ರ ಅವರು ಈಗ ಬಂದರಂದ್ರು, ತಮ್ಮ ನಾನು ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡಾಡ್ತಾರೆ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ, ನನ್ನ ತ್ಯಾಗದಿಂದ ಮಾಡಿದ ದುಡ್ಡು ಅದು. ಏನು ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲೆ ಅಡ್ಡಾಡಿದ ಪ್ರಯತ್ನ ಶಕ್ತಿ ಇದೆ. ಆ ಪಕ್ಷಕ್ಕೆ ವೇದಿಕೆ ಪಕ್ಷಿಗೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ, ನಾನು ಒಬ್ಬ ಎಷ್ಟೋ ಅಂತ BJP ಶಾಸಕ, ನಾನು ಭಾರಿ ಸೀನಿಯರ್ ಶಾಸಕ ಇರ್ತಾರೆ. ನಾನು ಅಶೋಕ BJP ಇಬ್ಬರ ಸೀನಿಯರ್ ಈಗ, ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್. ಆದರೆ ನಮ್ಮಲ್ಲಿ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ಅವರು ತಯಾರು ಮಾಡಿದ್ವಿ ನಾವು. ಯಾಕಂದರೆ ವಿಜೇಂದ್ರ ನಾಯಕ ಆಗಿಲ್ಲ. ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿತ್ತು. ಇವಾಗ 14 ಅವರು ಒಬ್ಬ ಬಹುಸಂಖ್ಯಾತ 14 ಅವರು ನಾವು ನಾಯಕರಾಗಿ ಆರಿಸಿದ್ದೇವೆ. ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ, ಅವ್ರನ್ನ ದೊಡ್ಡ ನಾಯಕ, ಮುಂದಿನ ಒಳ್ಳೇದಾಗ್ತದೆ. 14 ಅವರು ನಾಲ್ಕು ರವಿ ಜಾರಕಿಹೊಳಿ ಹೋಗ್ತಾನೆ, ನಾನು ಬೇಡ, ಒಬ್ಬ ಬಹುಸಂಖ್ಯಾತ 14 ಇರುತ್ತೆ, ಅವ್ನು ಒಪ್ಕೊಂಡು ಅವನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪಚ್ಚ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತರ ಅಪಪ್ರಚಾರ ಮಾಡಬೇಡಿ. ಲಿಂಗಾಯತ ನಾಯಕ ನಮಗೆ ಬಹಳಷ್ಟು ಅದಾರ, 14 ಅದಾರ, ಸಿದ್ದೇಶ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ. ಎಲ್ಲ ಭಾಳ ಮಂದಿ ಅದಾರ, ನನ್ನ ಬಸವ ಬೊಮ್ಮಾಯಿ ಅದಾರ, ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ಕಟ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮ ಮೇಲೆ ಆಶೀರ್ವಾದ ಇರಲಿ. ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸೂಕ್ತಲ್ಲ, ಇನ್ನೂ ಭಾಳಷ್ಟು ವಿಷಯ ಅದಾವ. ಅದಕ್ಕೆ ಈ ಒಂದೇ ವಿಷಯದನ್ನ ಈ ಪಕ್ಷ ವೇದಿಕೆ ಇರೋದ್ರಿಂದ, ಯಾಕಂದರೆ ಸರ್ಕಾರ ಅಲ್ಲೇ ಮುಗಿತದು, ಇದು ಪಕ್ಷ ವೇದಿಕೆ ಇಲ್ಲೇ. ಅದಕ್ಕೆ ನಾವು ದಯವಿಟ್ಟು ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡ್ಕೋದಲ್ಲ, ನೀವು ಸಣ್ಣ ಹುಡುಗ, ನೀನು ನೀಗುವುದಿಲ್ಲ. ಪಕ್ಷದ ಅಧ್ಯಕ್ಷ ಮಾಡೋಕ್ಕೆ ಒಳ್ಳೆಯದು ಆಗ ನಮ್ಮ ಸಹಕಾರ ಮಾಡಿ, ಅಷ್ಟು ಹೈಕಮಾಂಡ್ ಏನು ನೇತೃತ್ವ ಬರ್ತದೆ. ಕೊನೆಗೆ ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ನಿರ್ಣಯ, ಕೊನೆಯ ನಿರ್ಣಯ, ಅದ್ರ ಬಗ್ಗೆ 2 ಮಾತಿಲ್ಲ. ಅವ್ರು ಏನು ನಿರ್ಣಯದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ, ಕೊನೆಯವರೆಗೆ ವಿಜೇಂದ್ರ ನಾವು ಒಪ್ಪಿಗಿಲ್ಲ. ನಾವು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇರೆ ಜವಾಬ್ದಾರಿ ಏನು ಮಾತಾಡುವಂಥ ಅರ್ಥದ ಇವತ್ತು ನಾನು ಒಂದು ಗುಂಡಾಗರಿ ಪ್ರವೃತ್ತಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಲಿಸಲ್ಲ, ಡ್ಯಾಶ್ ಮುಂದೆ ನಿಲ್ಲಿಸ್ಯಾರ. ಯುದ್ಧ ಮಾಡಕ್ಕೆ ಬರತ್ತ, ಯುದ್ಧ ಮಾಡಕ್ಕೆ ನಮ್ಗೆ ವಿರುದ್ಧ ಶಕ್ತಿ ಇರಬೇಕಿಲ್ಲ. ನೋಡೋರು ನೋಡೋಕೆ ಚಂದ ಕಾಣಲ್ಲ ಅಂತ ತಂದು ವಿಜಯ ನಿಲ್ಲಿಸ್ಯಾರ. ನಮ್ಮ ಪರಿಸ್ಥಿತಿ ಏನಾಗಿದೆ, ಯುದ್ಧ ಮಾಡೋಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಅಂದ್ರೆ ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮಗೆ ಸ್ಟ್ರಾಂಗ್ ಇರಬೇಕು. ನಾವು ನಮ್ಮ ನಿಲ್ಲಿಸಿದಂತ ಆ ಶಬ್ದ ಅನ್ನಕ್ಕೆ ಬರೋದು ವೇದಿಕೆಯಲ್ಲಿ ಡ್ಯಾಶ್ ಅಂತ ನಿಲ್ಲಿಸಿ ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಾಸ್ತ್ರ ಇಡಬೇಕು, ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲಿ ಇರ್ತೇವೆ. ಅದು ದಯವಿಟ್ಟು ನಾವು ಹೇಳಕ್ಕೆ ಎಲೆಕ್ಷನ್ ಬಂದಾಗ ಎಲ್ಲರೂ ಒಂದಾಗ್ತೇವೆ, ಎಲ್ಲರೂ ಒಂದಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ. ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾಳೆ ಬರುವಂಥ ಯಾವುದೇ ಚುನಾವಣೆ ಇರ್ಬೋದು, ಅದು ಎಲ್ಲರೂ ನಮ್ಮ ವಿನಾಯಕ ಬದಿಗೊತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಮತ್ತು ಇಂಥ ಒಂದು ಗೋಕಾಕ್ ಮತಕ್ಕೆ ಇರ್ಬೋದು, ಇಂಥ ಜನ ನಮ್ಗೆ ಸಿಕ್ಕೋದಕ್ಕೆ ನಮ್ಮ ಭಾಳ ಧೈರ್ಯ. ನಮ್ಮದು ಯಾಕೆ ಇಟ್ಟು ಗಟ್ಟಿಯಾಗಿ ಮಾತಾಡ್ತಾನೆ, ಸದಾ ತಮ್ಮ ಪ್ರೀತಿ ನಮ್ಮ ಮೇಲೆ ಇದೆ.
ನಾ ಎಟ್ಟ ಕ್ಷೇತ್ರ ಬರಲಿ ಬಿಡಲಿ ನನ್ನ ಬಗ್ಗೆ ಕಳ್ಕಳಿಲ್ಲ ನೀವು ಸದಾ ನಮ್ದು ಇರ್ತೀರಿ ಅಂತ ಧೈರ್ಯ ರಾಜಕೀಯ ಮಾತಾಡ್ತೀನಿ ನಾ. ಈ ಬಹುಶಃ ಈ 2 ವರ್ಷ ನಾನು ಭಾಳ ಕಡಿಮೆ ಬಂದೆ ನಮ್ಮ ಕ್ಷೇತ್ರಕ್ಕೆ. ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಹೇಳಿ ನಮ್ಮ ಮತ್ತು ನಮ್ಮ ಅಮ್ಮಗ ಬಿಂಬುಡು ಹೇಳಿದ್ನ ನಾನು ಕ್ಷೇತ್ರ ಜನ ಬಳಸೋದು ನನಗೆ ಭೇಟಿಯಾಗಿಲ್ಲ. ಅದೊಂದು ಸುಮ್ಮ ಒಂದು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕ್ಸ್ಬಾರ ಮಂದಿಗೆ ಒಂದು 4 ಮಾತಾಡೋಕ್ಕೆ ನಮಗೂ ಚಾನ್ಸ್ ಸಿಗ್ತೈತೆ ಈ ಫಂಕ್ಷನ್ ಮಾಡಿದೆ. ಈ ಫಂಕ್ಷನ್ ಮಾಡೋದು ಗೊತ್ತಿರೋಕ್ಕಿಲ್ಲ. ನಾನು ನಿಮ್ಮೆಲ್ಲ ನಿಮ್ಗೆ ನೋಡಿರೋಕ್ಕಿಲ್ಲ. ನೀವು ಮಂತ್ರ ಬೈಯಪ್ಪ ಸಾವುಕಾರ ಗಪ್ಪಾಗಿ ಬಿಟ್ಟಿರ್ಬೇಕು. ನಾವು ಅನಿವಾರ್ಯದ ರಾಜ್ಯದ ಒಂದು ಒಳ್ಳೆಯದಿತ್ತು ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೇಲೆ ನೀರಾವರಿ ಮಾಡಬೇಕು, ರಾಜ್ಯ ಮೂಲೆ ಮೇಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು, ರಾಜ್ಯ ಮೂಲೆ ಮೇಲೆ ಒಂದು ಸಾಲ ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ. ಅವೆಲ್ಲ ಆಶೀರ್ವಾದ ಮಾಡ್ಕೊಂಡು ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡದೆ ಜಾತಿ ವಿಷಯ ಕೊಡದೆ ನನಗೆ ಯಾವಾಗಲೂ ಸದಾ ನನ್ನ ಯಾವ ಜಾತಿ ಆಧಾರಿತ ನಾವು ನೋಡಿಲ್ಲ, ನಾನು ನೋಡಿಲ್ಲ. ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮವ್ರ ಹೊತ್ತು ಮಾಡಿದ್ರೆ ಅದೇ ಥರ ನಿಮ್ಮ ಪ್ರೀತಿ ಶ್ವಾಸ ಇರಲಿ. ಸದಾ ನಿಮ್ಮ ಪ್ರೀತಿ ಶ್ವಾಸ ಅಪವಾದ ಬರ್ದಾಗ ನಾನು ಮಾಡ್ತೀನಿ. ನಾನು ತಿಳಿದೇ ನನಗೆ ತಪ್ಪಾದ್ರೆ ಏನಾದ್ರು ಯಾವಾಗ ತಪ್ಪು ಯಾರಿಗೆ ಏನಾದ್ರು ಮಾತಾಡ್ರೆ ಕ್ಷಮ ಮಾಡಬೇಕು. ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಹಂಚ್ಕೊತ ಹೋಗ್ಬಿಡ್ತೇನೆ. ಮೇಲಿನ ಫಂಕ್ಷನ್ ಮಾಡೋಣ. ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರವಾಗಿಟ್ಟು ಒಂದು ಜಾತಿಯ ವಿಷಯ ಬೀಳುವಂಥ ಜನರಿಗೆ ಎಲ್ಲೂ ನಮ್ಮ ಕ್ಷೇತ್ರದಲ್ಲಿ ಅವರ ಧರ್ಮಪತ್ನಿ ಇಲೆಕ್ಷನ್ದಾಗ ಸತ್ಯಜೀವಿಗೆ 10 ಸಾವಿರ ಇಳಿದಾಗ ಎಲ್ಲರೂ ಪಾಪ ಸುರೇಶ್ ಮನೆಯಲ್ಲಿ ಒಂದು ಕರಾಳ ಚಾಯ್ ನಾವು ಸೋಲ್ತೋತೆ ಎಣಸು ಬರೀ ಗೋಕಾಕ್ ಭಾಗ ಇತ್ತು. ಆವಾಗ ಇದೇ ಭಾಗ 10,000 ಮುಟ್ಟಿಸಿ 3,000 ಗೆದ್ದಿಸ್ತು. 2ನೇ ಬಾರಿ ಬರೀ ರಮೇಶ್ ಜಾರಕಿಹೊಳಿ ಎಲ್ಲ ರಮೇಶ್ ಹೇಳಿದಂಥ ಜನತೆಗೆ ಹೋಟ ಇದ್ದ ಜನ ಈ ಭಯದ ಅಭಾವದಿಂದ ಜನ ಬಹಳಷ್ಟು ಕಠಿಣ ಇಳಿಸ್ಕೊಂಡು ಗಟ್ಟಿಯಾಗಿ ನಮ್ಮ ಪರವಾಗಿ ನಿಂತರು. ಆದರೆ ಇತ್ತೀಚಿನ ದಿನ ಬಂದಾಗ ಗೋಕಾಕದ ಈಗ ನಾವು ಹೇಳ ಕಾಗಲವರು ಹಾಸ್ಪಿಟಲನ್ನು ದೊಡ್ಡ ಪ್ರಮಾಣ ಬೆಳೆಸಿದ್ದು ಅದೇ ನಮ್ಮ ಮುಳ್ಳಾಗಿದೆ. ಗೋಕಾಕ್ ಆಸ್ಪತ್ರೆ ಮೇಲ್ದರ್ಜೆಗೆ ತಂದು ಇವತ್ತು ಬರೋ ಸೇವೆ ಮಾಡೋದಕ್ಕೆ ಅದೇ ನಮಗೆ ಮುಳ್ಳಾಗಿದೆ. ಯಾಕೆ ಮುಳ್ಳಾಗೈತೆ ಅಂದ್ರಪ್ಪ ಅದೇ ಡಾಕ್ಟರ್ ಟೀಮ್ ಪ್ರತಿ ಬಾರಿ ಅಂಕಲ್ಗೆ ವಿಶೇಷ ಅಂಕಲ್ಗೆ ಅತ್ಯಂತ ಬರ್ತಾರೆ, ನಿಮ್ಮ ಸಂಬಂಧಿಕರು ಬರ್ತಾರೆ. ನಾನು ಮುಂದಿನ ಬಾರಿ ಸಲ ಹೇಳಿದೆ ನಾವು ವಿಶೇಷ ವೀರಶೈವ ಸಮಾಜದ ಮುಖಂಡರಿಗೆ ಮುಂದಿನ ಬಾರಿ ದಯವಿಟ್ಟು ಇಲೆಕ್ಷನ್ ಟೈಮ್ದಲ್ಲಿ ನೀವು ಒಂದು ಬೋರ್ಡ್ ಹಾಕಬೇಕಾಗ್ತದೆ. ಇಲೆಕ್ಷನ್ ಟೈಮ್ದಲ್ಲಿ ಯಾರು ಸಂಬಂಧಿಕ ಬರ್ಬೇಡಪ್ಪ ದಯವಿಟ್ಟು ಅದು ಹಾಕುವಂಥ ಸಂದರ್ಭ ಬರ್ತದೆ. ಯಾಕಪ್ಪ ಅಂದ್ರೆ ಬರೀ ಇಲೆಕ್ಷನ್ದಾಗ ಬರ್ತಾರೆ ಸಂಬಂಧಿಕ 5 ಪತ್ತಿನವರು ಅವರು. ಅದಕ್ಕೆ ದಯವಿಟ್ಟು ಮುಂದಿನ ದಿನದಲ್ಲಿ ಯಾಕಪ್ಪ ನಮ್ಮ ಈಗ ಗೋಕಾಕದ ಡಾಕ್ಟರ್ಗಳು ದೊಡ್ಡ ಮಿಷನ್ ತಂದವರು ಕೋಟಿಗೆ ಕೊಟ್ಟು ಅದೇ ಥರ ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರ ಆಸ್ಪತ್ರೆಯಲ್ಲಿ ಅದೇ ಥರ ನಮ್ಮ ಕೇಳಿ ನೋಡಿದಂಗೆ ನಮ್ಮ ಗೋಕಾಕ್ ಆಸ್ಪತ್ರೆ ಸಿಗ್ತೈತೆ ನೋಡೋಕೆ. ಕೇಳಿ ಒಂದು ಫಸ್ಟ್ ಕಂಡೀಷನ್ ನಾವು ಗೋಕಾಕ್ ಹಾಸ್ಪಿಟಲ್ ಹೋದ್ರೆ ಫಸ್ಟ್ ಡಾಕ್ಟರ್ ಹೇಳ್ತೀವಿ ನಾವು. ನೀವು ಪ್ರೈವೇಟ್ ಖಾಸಗಿ ನೀವು ಬೇರೆ ಕಡೆ ನಡೆಯೋಲ್ಲ, ಅದು ಶ್ವಾಸಕ್ಕೆ ಕಂಟ್ರೋದು ಗೊತ್ತಿಲ್ಲ. ಅದೆಲ್ಲ ಮಾಡಿ ಇವತ್ತು ಗೋಕಾಕ್ ಆಸ್ಪತ್ರೆ ನಂಬರ್ 1 ಪೇಜ್ ಇದೆ. ಮುಂದಿನ ದಿನದಲ್ಲಿ ಗೋಕಾಕದ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ 62,000 ಕೋಟಿ ಅಥವಾ 70,000 ಕೋಟಿ ಹೋಗ್ತೈತೆ ಎಲ್ಲ ಸ್ಕೀಮ್ಗಳಿಗೆ. ಈ ಗ್ಯಾರಂಟಿ ಕೊಡ್ತಾರಲ್ಲ 70,000 ಕೋಟಿ ಹೋಗ್ತೈತೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇದರಿಂದ ಅದ್ರ 2 ಪಟ್ಟು ಟ್ಯಾಕ್ಸ್ ಮಾಡಿಸಿದ್ದಾರೆ. ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ 2 ಪಟ್ಟು ಇರಿಸಿ ಅದೇನು ಗ್ಯಾರಂಟಿದ್ದು ಅಭಿವೃದ್ಧಿ ಕೊಟ್ಟಿದ್ದಾಗ ಕೊಡೋದು ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿನ ಸ್ಕೀಮ್ನಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೊಟ್ಟಿದ್ದ ಸುಳ್ಳು. ಆ ದುಡ್ಡು ಎಲ್ಲಿ ಹೊಂಟಿನ ಅಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಗ್ಯಾರಂಟಿ ಸ್ಕೀಮ್ ಡಬಲ್ ಟ್ಯಾಕ್ಸ್ 2 ವರ್ಷ ಡಬಲ್ ಟ್ಯಾಕ್ಸ್ ಸರ್. ಮತ್ತು 3ನೇ ಬಜೆಟ್ ನಾಳೆ ಬಂತು ಫೆಬ್ರವರಿಲಿ. ಮತ್ತು ಅವ್ರಿಗೆ ಟ್ಯಾಕ್ಸ್ ಅಂತ ಗೊತ್ತಿಲ್ಲ. ಯಾಕೆ ಸುಳ್ಳು ಹೇಳಿದವರು ಆ ರೊಕ್ಕ ಎಲ್ಲಿ ಹೊಂಟೈತೆ. ಭಾರತದ ಕಾಂಗ್ರೆಸ್ ಪಕ್ಷ ATM ಆಗಿ ಪರಿವರ್ತನೆ ಆಗಿದೆ. ಕಾಂಗ್ರೆಸ್ ಪಕ್ಷದ ATM ಆಗಿ ರಾಜ್ಯ ಸರ್ಕಾರದ ಖಜಾನೆ ATM ಆಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ 28ಕ್ಕೆ ಆಗ್ತದೋ ಅದಕ್ಕೆ ಮೊದಲ ಚುನಾವಣೆ ಗೊತ್ತಿಲ್ಲ.
ನಮ್ಮ ಈಗ ಒಳ ಜಗಳವನ್ನು ನಾವು ಮಾಡ್ತೀವಿ. ಅದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸಣ್ಣ ಪಕ್ಷ ಗ್ರಾಮ ಪಂಚಾಯತ್ ಮಾಡಿದ್ರೆ ಜಗಳ ಇರ್ತಾವೆ. ಅದನ್ನೇ ಮುಂದೆ ಹೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನಡೆ ಅನ್ನೋದು ಒಂದು ಕಲ್ಪನೆ ಅಂತ ತಪ್ಪು. ನಮ್ಮ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು, ಕೊನೆಗೆ ಪಕ್ಷದ ವಿಷಯ ಬಂದಾಗ ಎಲ್ಲ ಒಂದಾಗ್ತದೆ. ಪಕ್ಷ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ. ನಮ್ಮ ಜಗಳ ಬದಿಗೊತ್ತಿ ನಮ್ಮ ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ. ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೇಂಡಗೇರಿಸ್ತೇವೆ. ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಬಂದಿರಲಿಲ್ಲ. ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದರೆ ಮುಸಲ್ಮಾನರು ಭಾಳ ನಾವು ನೆಮ್ಮದಿ ಇರ್ತವೆ ಅನ್ನೋದು ಸುಳ್ಳು. ನಿಮ್ಮ ತೋರಿಸಿ SC ST ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಎಬ್ಬಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನೀವು ಕೆಲಸ ಮಾಡ್ತಾರೆ. ಉದಾಹರಣೆ ನೋಡ್ರಿ, ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವು ಏನಂತ ಗೊತ್ತಿಲ್ಲ. ನಮ್ಮ ಪಕ್ಷ ನಿಲುವು ಅಂತ ನನಗೆ ಕೊನೆಗೆ ನಾನು ಬದ್ಧ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗ ಬರಬೇಕಾಗಿತ್ತು. ಸನ್ಮಾನ್ ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ. ಮೊದಲೇ ಬಾರಿ ಖಡಕ್ ಮುಖ್ಯಮಂತ್ರಿ ಇದ್ದಾರೆ. ಅವಾಗ ಯಾಕೆ ಮಾಡಲಿಲ್ಲಪ್ಪ? ಈಗ ಯಾಕೆ ನೀವು ಗುದ್ದಾಡಿದ್ರಿ? ಜಾತಿ ಗಣತಿ ತರ್ತ ನಂತರ ಮುಂದಾಗ ತರ್ತೇವಂದ್ರೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ. ನಮ್ಮ ಹಿಂದುಳಿದ ಜನಾಂಗದ ನಾಯಕರಾಗಿ ಉಳಿದಿಲ್ಲ. ಅವರ ಶಕ್ತಿ ಕುಂದಿದೆ, ಅವರ ಶಕ್ತಿ ಉಳಿದಿಲ್ಲ. ಮೊದಲ ಹಿಂದುಳಿದ ಜನಾಂಗದ ಬಗ್ಗೆ ಗಟ್ಟಿ ದಣಿದು ಮಾತನಾಡೋ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಉಳಿದಿಲ್ಲ. ಈಗ DK ಶಿವಕುಮಾರ್ ಮೇಲಿನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಒಂದು ಅವಾಜ್ ಮಾಡಲಿ ಹಿಂದೆ ತಗೊಂಡಿರ್ತಾರೆ. ಮೊದಲು ನಾನೇ ಸಿದ್ದರಾಮಯ್ಯ ಮಂತ್ರಿ ಇದ್ದೆ. 18 ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಯಾವ ಮಾತಾಡ್ತಿದ್ದೆ, ಇವೇ ವೇಣುಗೋಪಾಲ ಒಂದು ಮುಂದಿನ ತರೀಕ ನನ್ನ 20 ಕಣ್ಣು ಹಿಡಿದವ. ಅದೇ ವೇಣುಗೋಪಾಲ ಕೂತಿರ್ತಾನೆ, ಸಿದ್ದರಾಮಯ್ಯ ನಿಂತಿರ್ತಾನೆ. ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಯಾರು ನಿಂತಿರ್ತಾರೆ, ಇದೇ ವೇಣುಗೋಪಾಲ್ ಕಾಲ ಕೂತಿರ್ತಾನೆ. ಹಂಗೆ ಪರಿಸ್ಥಿತಿ ಬಂದಿದ್ದು. ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ. ಇವತ್ತು ಅವ್ರ ಬಗ್ಗೆ ನಾನು 24 ವರ್ಷ ತಿಂಗಳು ಮಾಡೋದಿಲ್ಲ. ವಾಸ್ತವ ಸ್ಥಿತಿ ರಾಜ್ಯದಲ್ಲಿ ನಡೆದಂಥ ವಾಸ್ತವ ಸ್ಥಿತಿ ಇವತ್ತು ಬಹಿರಂಗವಾಗಿ ಹೇಳ್ತೇನೆ. ಸಿದ್ದರಾಮಯ್ಯ ಅವರು ಇವತ್ತು ಅಹಿಂದ ನಾಯಕರು ಉಳಿದಿಲ್ಲ. ಅವರು ಗಟ್ಟಿಯಾಗಿ ಮುಂದಿನ ದಿನದಲ್ಲಿ ಕೊನೆಯ ಹಂತದಲ್ಲಿದ್ದಾರೆ. ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದು ಕೊನೆಯ ಚುನಾವಣೆ ನನ್ನ ಮುಗಿದಂಥದ್ದು. ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಿ ಹಿಂದುಳಿದ ಜನಾಂಗ 74% ನಾಗಿದ್ದಂಥ ಹಿಂದುಳಿದ ಜನಾಂಗ SC ST ಇವೆಲ್ಲ ಬಂದವರು ಇವರು ನ್ಯಾಯ ದೊರಕಿ ರಾಜಕೀಯ ನಿವೃತ್ತಿ ಈ ಸಂದರ್ಭದಲ್ಲಿ ಇವ್ರಿಗೆ ಮನವಿ ಮಾಡುತ್ತೇವೆ ನಾವು. ಯಾಕೆ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಭಾಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಭಾಳ ಸಮಸ್ಯೆ ಆಗಿದ್ದಾವೆ. ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸಿದ್ರೆ ಭೇಟಿಯಾಗಿದ್ದಾದ್ರೆ ನಿಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು. ನಮ್ಮ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ, ಎಲ್ಲ ಪಕ್ಷದ ಮುಖ್ಯಮಂತ್ರಿ, ಅವರು ಎಲ್ಲರೂ ಸಮರ್ಪಣ ಮುಖ್ಯಮಂತ್ರಿ. ಅವರು ಅವ್ರ ಪಕ್ಷ ವೇದಿಕೆಯಲ್ಲಿ ಕಾಂಗ್ರೆಸ್ ಮಾಡ್ಕೊಳ್ಳಿ, ನಮ್ಮ ವೇದಿಕೆಲ್ಲ ಮಾಡ್ಬೋದು. ಆದರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯ ಜನತೆ ಹಿತದೃಷ್ಟ ನಿರ್ಣಯ ತಗೋಬೇಕಂತ ಮನವಿ ಮಾಡ್ಕೋತೇವೆ. ಅಹಿಂದ ನಾಯಕರಾಗಿ ನೀವು ನಿವೃತ್ತಿ ಆಗಬೇಕು. ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಬೇಕು. ಇವತ್ತು ಒಬ್ಬ ಸಾಮಾನ್ಯ ಕನಕಪುರದನ್ನು ಅವರು 272 ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜನೆ ಮಾಡಿ ಹೆದರ್ತೀರಿ ನೀವು ರಾಜ್ಯದ ಮೂಲೆ ಅಂತ ನಿಮ್ಮ ಹಿಂಬಾಲಕರಿದ್ದಾರೆ. ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಪಕ್ಷ ಬಂದಾಗ ನಿಮ್ಮ ವೈಯಕ್ತಿಕ ಬಂದ ಮಾಡೋದಕ್ಕೆ ದಯವಿಟ್ಟು ಸಿದ್ದರಾಮಯ್ಯವರೇ ಇವತ್ತು SC ST ಮುಸಲ್ಮಾನರ ಮೋಸ ಮಾಡಿದ್ದೀರಿ. ನೀವು ಮೊದಲೇ ಸಿದ್ದರಾಮಯ್ಯ ಆಗಿ ಅವರು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ಮನವಿ ಮಾಡ್ಕೋದ್ರೆ ಅದು ಪಾರ್ಟಿ ಇರಲಿ. ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಏಪ್ರಿಲ್ ಮೇ ಬರ್ತೈತೆ ಹೇಳ್ತಾರೆ. ಬಟ್ ಎಷ್ಟು ಮರ್ತಬೋದು ಗೊತ್ತಿಲ್ಲ. ಯಾಕೆ ಅವ್ರೇನು ಕಾಂಗ್ರೆಸ್ ಅವ್ರಿಗೆ ಖುಷಿಯಾಗಿ ಮಾಡತ್ತಾರೆ. ಭಾರತೀಯ ಜನತಾ ಪಕ್ಷ ಜಗಳದಲ್ಲಿ ನಾವು ಪಾರ್ಟಿ ಮಾಡ್ಕೊತಂತ ಮಾಡಿದ್ದಾರೆ. ಆದರೆ ನಮ್ಮ ಜಗಳಿಲ್ಲ. ನಮ್ಮ ಜಗಳ ಇದ್ದಿದ್ದು ಬರೀ ಅಧ್ಯಕ್ಷಗೋಸ್ಕರ ಮಾತ್ರ. ಅದಕ್ಕೆ ಚೇಂಜ್ ಆದರೂ ಸಂತೋಷ, ಚೇಂಜ್ ಆದರೂ ಸಂತೋಷ. ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷರು ಮಾಡ್ಕೊಂಡದ್ದು. ಆದರೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಾವು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ವಿಜೇಂದ್ರವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾನು ಅವತ್ತು ಉತ್ತರ ಹೇಳಿದ್ದೆ. ಅವ್ರು ಉತ್ತರ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮುಂಜಾನೆ ಎದ್ದು ನಾನು ದೇವಸ್ಥಾನದ ಮಾಧ್ಯಮದಲ್ಲಿ ನೋಡಿರಲಿಲ್ಲ. ನಾನು ಬಂದಂತ ನೋಡಿದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ ನೀನು ಬಚ್ಚ, ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಆಗಿ ಯೋಗ್ಯಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು.
ಯಡಿಯೂರಪ್ಪಗೆ ಯಾವಾಗ ಅವರು ಅಗೌರವಾಗಿ ಮಾತಾಡೋದು.